ಮಾತೆ ಚೌಡೇಶ್ವರಿ ಭಕ್ತ ಪರಾಧೀನೆ, ಸುಲಭದಿ ಒಲಿಯುವ ಮಹಾಮಾಯೆ. ಚೌಡೇಶ್ವರಿ ಅಮ್ಮ. ಭಾರತದ ಹಲವಾರು ಕಡೆಗಳಲ್ಲಿ ಚೌಡೇಶ್ವರಿ ದೇವಾಲಯಗಳಿವೆ. ಈಕೆ ಭಕ್ತ ಪರಾಧೀನೆ, ಭಕ್ತರಿಗೆ ಬೇಗನೆ ಸುಲಭವಾಗಿ ಒಲಿಯುವ ಮಹಾತಾಯಿ. ಹಾಗಾಗಿಯೇ ಚೌಡೇಶ್ವರಿ ದೇವಿ ಅಂದ್ರೆ ಸಾಕು ಭಕ್ತ ಕೋಟಿಗೆ ಅದೇನೋ ಪ್ರೀತಿ, ಗೌರವ, ನಂಬಿಕೆ. ಮತ್ತೊಂದು ವಿಶೇಷ ಏನು ಗೊತ್ತಾ? ಎಲ್ಲೆಲ್ಲಿ ಚೌಡೇಶ್ವರಿ ದೇವಾಲಯಗಳು ಇವೆಯೋ ಒಂದೊಂದು ದೇವಾಲಯದಲ್ಲೂ ಒಂದೊಂದು ರೀತಿಯ ಪವಾಡಗಳು ಆಗುತ್ತಿರುತ್ತವೆ. ಒಂದೊಂದು ದೇವಾಲಯದಲ್ಲೂ ಚೌಡೇಶ್ವರಿ ದೇವಿ ಭಕ್ತರಿಗೆ ಒಂದೊಂದು ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತಾಳೆ, ಅಭಯ ನೀಡುತ್ತಾಳೆ, ವರ ಕರುಣಿಸುತ್ತಾಳೆ. ನಾವು ಇವತ್ತು ನಿಮಗೆ ಪರಿಚಯಿಸುತ್ತಿರೋ ಚೌಡೇಶ್ವರಿ ತಾಯಿ ಇರೋದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿಯಲ್ಲಿನ ಹೊಸಕೊಪ್ಪಲು ಗ್ರಾಮದಲ್ಲಿ. ಈ ತಾಯಿಯ ವಿಶೇಷತೆ ಏನು ಅಂದ್ರೆ, ಇಲ್ಲಿ ಭಕ್ತರು ಭಕ್ತಿಯಿಂದ ಹೋಗಿ ಬೇಡಿಕೊಂಡ್ರೆ ಅವರಿಗೆ ತಾಯಿ ಆಶೀರ್ವದಿಸುತ್ತಾಳೆ, ವರ ಕರುಣಿಸುತ್ತಾಳೆ, ಜೊತೆಗೆ ಭವಿಷ್ಯವನ್ನು ನುಡಿಯುತ್ತಾಳೆ. ತ್ರಿಶೂಲದ ಮೂಲಕ ಭವಿಷ್ಯ ಬರೆಯುವುದು ಇಲ್ಲಿನ ವಿಶೇಷ. ರಾಜ್ಯದಲ್ಲಿ ಎಲ್ಲೂ ಇಲ್ಲದ ವಿಶೇಷವಾದ ಶಕ್ತಿ ಪೀಠವಿದು. ಬರವಣಿಗೆ ಮೂಲಕ ಭವಿಷ್ಯ ನುಡಿಯುವ ಮೂಲ ಕ್ಷೇತ್ರವಿದು. ಭಕ್ತರು ಪ್ರಶ್ನಾವಳಿಯನ್ನ ಮನಸ್ಸಿನಲ್ಲಿ ಎಣಿಸಿದರೆ ಸಾಕು, ಹಲಗೆ ಮೇಲೆ ತ್ರಿಶೂಲದ ಮೂಲಕ ಪ್ರಶ್ನೆ ಬರೆದು ಅದಕ್ಕೆ ಉತ್ತರವನ್ನು ನೀಡುತ್ತಾಳೆ. ಸಮಸ್ಯೆಗಳಿದ್ದರೆ ಅದಕ್ಕೆ ಪರಿಹಾರವನ್ನು ಸೂಚಿಸುತ್ತಾಳೆ. ಇಲ್ಲಿಗೆ ಬರುವ ಭಕ್ತರು ಸ್ವಾಮೀಜಿಗೆ ಬಾಯಿ ಬಿಟ್ಟು ಏನನ್ನೂ ಹೇಳುವುದಿಲ್ಲ, ಹೇಳುವ ಅಗತ್ಯವೂ ಇಲ್ಲ. ತಾಯಿ ಭಕ್ತರ ಮನಸ್ಸಿನ ಇಚ್ಛೆಯನ್ನೇ ಹಲಗೆ ಮೇಲೆ ಬರವಣಿಗೆ ರೂಪದಲ್ಲಿ ಬರೆದು ತಿಳಿಸುತ್ತಾಳೆ. ಅನೇಕ ಭಕ್ತರು ದೇವಿಯ ಮಾರ್ಗಸೂಚಿಯಂತೆ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಇಲ್ಲಿಗೆ ಬರುವ ಭಕ್ತರು ಒಳಿತನ್ನು ಕಂಡಿದ್ದಾರೆ. ಚೌಡೇಶ್ವರಿ ಶಕ್ತಿಯುತವಾದ ದೇವಿ, ಬೇಡಿದ ವರವನ್ನ ತಕ್ಷಣದಲ್ಲಿ ಈಡೇರಿಸುವ ಫಲಪ್ರದಾಯಿನಿ ಎಂದೇ ಚೌಡೇಶ್ವರಿ ನಾಡಿನಲ್ಲಿ ಮನೆ ಮಾತಾಗಿದ್ದಾಳೆ. ಹೌದು, ಹೊಸಕೊಪ್ಪಲು ಗ್ರಾಮದ ಈ ದೇವಾಲಯ ಕೇವಲ ಚೌಡೇಶ್ವರಿ ದೇವಾಲಯ ಅಲ್ಲ, ಬದಲಿಗೆ ಚೌಡೇಶ್ವರಿ ದೇವಿ ಶಕ್ತಿ ಮಠ. ಅಷ್ಟಕ್ಕೂ ಈ ಹೊಸಕೊಪ್ಪಲು ಗ್ರಾಮಕ್ಕೆ ಬಂದಿದ್ದು ಹೇಗೆ? ಇಲ್ಲಿ ನೆಲೆಸಲು ಚೌಡೇಶ್ವರಿ ತಾಯಿ ಇಷ್ಟಪಟ್ಟಿದ್ದಾದರೂ ಯಾಕೆ? ಇದಕ್ಕೊಂದು ದೊಡ್ಡ ಐತಿಹ್ಯವೇ ಇದೆ. ಚೌಡೇಶ್ವರಿ ದೇವಿ ಶಕ್ತಿ ಮಠದ ಸಂಸ್ಥಾಪಕರು ಬಸವ ಚೈತನ್ಯ ಸ್ವಾಮೀಜಿ. ಇವರಿಗೆ ಬಾಲ್ಯದಿಂದಲೇ ಚೌಡೇಶ್ವರಿ ದೇವಿಯ ಅನುಗ್ರಹ ಲಭಿಸಿತ್ತು. ಆಗಲೇ ತಾಯಿಯ ಆರಾಧನೆ ಮಾಡುವಂತೆ ಖುದ್ದು ತಾಯಿಯೇ ಅವರಿಗೆ ತಿಳಿಸಿದ್ದಳು. ತಾಯಿಯ ಆದೇಶದಂತೆ ದೀಕ್ಷೆಯನ್ನು ಪಡೆದುಕೊಂಡು ಚೌಡೇಶ್ವರಿ ತಾಯಿಯ ಆರಾಧಕರಾದರು. ಸಂಸ್ಥಾ ಸರ್ವರಿಗೂ ಶರಣ. ಚೌಡೇಶ್ವರಿ ದೇವಿ ಶಕ್ತಿ ಮಠದ ಪೀಠಾಧ್ಯಕ್ಷರಾಗಿ ತಾಯಿಯ ಅನುಗ್ರಹದಿಂದ ಸುಮಾರು 6 ವರ್ಷಗಳಿಂದ ತಾಯಿಯ ಅನುಗ್ರಹದ ಬೇಡಿ ಕ್ಷೇತ್ರದ ಪೀಠಾಧಿಪತಿಗಳಾಗಿ ಈ ಮಠವನ್ನು ಸ್ಥಾಪಿಸಿ ಬರವಣಿಗೆ ಮೂಲಕ ಭವಿಷ್ಯ ಬರೆಯುವ ಚೌಡೇಶ್ವರಿ ಅಮ್ಮನವರು ಈ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಈ ಕ್ಷೇತ್ರದಲ್ಲಿ ಬಹಳ ವಿಶೇಷವಾದಂತಹ ಪೂಜಾ ವಿಧಾನಗಳು ನಡೀತಕ್ಕಂಥದ್ದು. ತಾಯಿಯ ಮೂಲ ವಿಗ್ರಹ ಗರ್ಭಗುಡಿಯಲ್ಲಿದ್ದು ಉತ್ಸವ ಮೂರ್ತಿ ಇರತಕ್ಕಂತಹ ದೇವಿ ತ್ರಿಶೂಲದ ಮೂಲಕ ಭವಿಷ್ಯವನ್ನು ಬರೀತಕ್ಕಂಥದ್ದು ಈ ಕ್ಷೇತ್ರದ ಒಂದು ವಿಶೇಷ. ಎಲ್ಲ ದೇವರನ್ನು ಕೂಡ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲ ದೇವರನ್ನು ಕೂಡ ಆರಾಧನೆ ಮಾಡ್ತೇವೆ. ಅದರಲ್ಲಿ ಚೌಡೇಶ್ವರಿಯು ಕೂಡ ಒಂದು ಮೂಲ ದೈವವಾಗಿರ್ತದೆ. ಯಾಕೆ ಈ ಚೌಡೇಶ್ವರಿಯನ್ನೇ ನಾವು ಪೂಜೆಯನ್ನು ಮಾಡಲಿಕ್ಕೆ ಬಂದ್ವಿ ಅಂತಂದರೆ, ಬಹಳ ಶಕ್ತಿಯುತವಾದಂತಹ ದೇವಿ,
ಬೇಡಿದ ವರಗಳನ್ನು ಅದೇ ತಕ್ಷಣದಲ್ಲಿ ಕೊಡ್ತಕ್ಕಂತಹ ಫಲಪ್ರದಾಯಿನಿ ಮಹಾತಾಯಿ ಈ ಚೌಡೇಶ್ವರಿ. ಅದರಿಂದ ಈ ಚೌಡೇಶ್ವರಿ ಅಮ್ಮನವರನ್ನು ನಾವು ಆರಿಸಿ ಈ ಚೌಡೇಶ್ವರಿಯನ್ನು ಪೂಜೆ ಮಾಡ್ತಕ್ಕಂಥದ್ದು. ಹಾಗೆ ನಾವು ಬಾಲ್ಯ ವಯಸ್ಸಿನಿಂದಲೂ ಕೂಡ ದೇವರ ಆರಾಧನೆಯಲ್ಲಿ ತೊಡಗಿದ್ದಂಥವರು ಈಗಲೂ ಕೂಡ ಒಂದು ಪೀಠಾಧಿಪತಿಗಳಾಗಿ ತಾಯಿಯನ್ನೇ ಆರಾಧನೆಯನ್ನು ಮಾಡ್ತಾ ಬರ್ತಾ ಇದೆ. ಈಗ ಅಮ್ಮನವರು ಬರವಣಿಗೆ ಮಾಡ್ತಕ್ಕಂತಹ ಉತ್ಸವ ಮೂರ್ತಿ ಏನಿದೆ, ಇದು ಒಂದು ನಾಗಮಂಗಲದಲ್ಲಿ ಮಾಡಿಸ್ತಕ್ಕಂತಹ ವಿಗ್ರಹ. ಅದು ಆ ಮೂರ್ತಿಗೆ ಪ್ರಾಣ ಪ್ರತಿಷ್ಠೆ ಆದಂತಹ ದಿನದಿಂದ ಆ ದೇವಿ ಬರವಣಿಗೆಯ ಮೂಲಕ ಭವಿಷ್ಯವನ್ನು ಬರಿತೇನೆ ಅಂತೇಳಿ ಈ ಕ್ಷೇತ್ರಕ್ಕೆ ಆಗಮನವನ್ನು ಮಾಡಿದರು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ತಾಯಿ ಬರವಣಿಗೆಯ ಮೂಲಕ ಭವಿಷ್ಯವನ್ನು ಬರೆದು ಲಕ್ಷಾಂತರ ಸಾವಿರಾರು ಜನರಿಗೆ ಒಳಿತನ್ನು ಮಾಡ್ತಕ್ಕಂತಹ ಒಂದು ಕ್ಷೇತ್ರವಾಗಿರತಕ್ಕಂಥದ್ದು. ತಾಯಿಯ ಬಹಳ ವಿಶೇಷ ಏನು ಅಂದರೆ, ಒಳಗಡೆ ಇರತಕ್ಕಂಥ ಗರ್ಭಗುಡಿಯ ಕಲ್ಲಿನ ಶಿಲಾಮೂರ್ತಿ ಏನಿದೆ, ಆ ಮೂರ್ತಿಯ ಒಂದು ವಿಶೇಷವೂ ಕೂಡ ಉಂಟು. ಎಲ್ಲೂ ಕೂಡ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಇಲ್ಲದಲೇ ಇರತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಶಿಲಾಮೂರ್ತಿ ನಮ್ಮ ಈ ಶಕ್ತಿ ಮಠದಲ್ಲಿರ್ತಕ್ಕಂಥದ್ದು. ಆ ಮೂರ್ತಿಯ ಒಂದು ವಿಶೇಷ ಏನು ಅಂದರೆ, ನಮ್ಮ ಸನಾತನ ಧರ್ಮದಲ್ಲಿ, ಹಿಂದೂ ಸನಾತನ ಧರ್ಮದಲ್ಲಿ ಒಂದು ಹೆಣ್ಣಿಗೆ ಕೊಟ್ಟಿರ್ತಕ್ಕಂತಹ ಗೌರವ ಸ್ಥಾನ ಏನಿದೆ, ಆ ಗೌರವ ಸ್ಥಾನವನ್ನು ಒಂದು ಮೂರ್ತಿಯ ರೂಪದಲ್ಲಿ ನೋಡಿ, ಅಂದರೆ ಮೂರ್ತಿಯನ್ನು ದೇವರಾಗಿ ನೋಡಿ ಮಾಡ್ತಕ್ಕಂಥದ್ದು ನಮ್ಮ ಸನಾತನ ಧರ್ಮದಲ್ಲಿದೆ. ಅದೇ ರೀತಿ ಒಂದು ಹೆಣ್ಣನ್ನು ದೇವತೆ ರೂಪದಲ್ಲಿ ನಾವು ನೋಡಬೇಕು ಅನ್ನೋ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಒಂದು ಈ ಶಕ್ತಿ ಮಠದ ಚೌಡೇಶ್ವರಿ ಅಮ್ಮನವರ ಮೂಲ ಗರ್ಭಗುಡಿಯ ಮೂಲ ವಿಗ್ರಹವನ್ನು ಮಾಡಿಸಿರ್ತಕ್ಕಂಥದ್ದು. ಅದು ಇವತ್ತು ಪ್ರತಿಷ್ಠೆಯಾಗಿ ಬಹಳ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನ ಸ್ವೀಕರಿಸ್ತಾ ಇದೆ. ತಾಯಿ ಚೌಡೇಶ್ವರಿಯ ಜಾಗೃತ ಕ್ಷೇತ್ರವಿದು. ಪಂಚಲೋಹದ ಮೂರ್ತಿಗೆ ಮನುಷ್ಯರಂತೆ ಬೆವರು. ಇದು ತಾಯಿ ಚೌಡೇಶ್ವರಿಯ ಜಾಗೃತ ಕ್ಷೇತ್ರ. ತಾಯಿಯ ಪರಮ ಆರಾಧಕರಾದ ಬಸವ ಚೈತನ್ಯ ಸ್ವಾಮೀಜಿ ಮೇಲೆ ಅವರಿಗೆ ಅರಿವೇ ಆಗದಂತೆ ಸಂಚಲನವಾಗುತ್ತದೆ. ಒಮ್ಮೆಯಂತೂ ಈ ತಾಯಿಯ ಮೂರ್ತಿಯ ಮೇಲೆ ನಾಗಸರ್ಪ ಕಾಣಿಸಿಕೊಂಡು ಭಕ್ತರಿಗೆ ಅಭಯ ನೀಡಿತ್ತು. ಈ ಕ್ಷೇತ್ರದಲ್ಲಿರುವ ಅಮ್ಮನವರ ಪಂಚಲೋಹದ ಮೂರ್ತಿ ಮನುಷ್ಯರಂತೆ ಬೆವರುತ್ತದೆ. ಪ್ರತಿ ಅಮಾವಾಸ್ಯೆಯಂದು ಮೂರ್ತಿಯ ಮೇಲೆ ಬೆವರ ಹನಿಗಳು ಕಾಣಿಸಿಕೊಳ್ಳುವ ಪವಾಡ ನಡೆಯುತ್ತದೆ. ಇದು ತಾಯಿ ಜಾಗೃತಳಾಗಿದ್ದಾಳೆ ಅನ್ನುವುದಕ್ಕೆ ಸಾಕ್ಷಿ. ಈಗಲೂ ಚೌಡೇಶ್ವರಿ ತಾಯಿ ಬಸವ ಚೈತನ್ಯ ಸ್ವಾಮೀಜಿಯವರ ಮೂಲಕವೇ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುತ್ತಾಳೆ. ಬಸವ ಚೈತನ್ಯ ಸ್ವಾಮೀಜಿಯವರಂತೂ ಭಕ್ತ ಕೋಟಿ ಮತ್ತು ತಾಯಿ ನಡುವೆ ಸೇತುವೆಯಂತೆ ಇದ್ದಾರೆ. 6 ವರ್ಷಗಳಿಂದ ಹೊಸಕೊಪ್ಪಲು ಚೌಡೇಶ್ವರಿ ದೇವಿಯ ಪೂಜೆ ಮಾಡುತ್ತಿದ್ದಾರೆ. ಜಗತ್ತಿನಲ್ಲಿ ಎಲ್ಲಿ ನೋಡಿದರೂ ಶಿವನ ಆರಾಧಕರು ಸಿಗುತ್ತಾರೆ. ಭಕ್ತರ ಕೋರಿಕೆಗೆ ಬೇಗನೆ ಒಲಿಯುವ ದೇವರು ಅಂದರೆ ಶಿವ ಮಾತ್ರ. ಆದರೆ ಶಕ್ತಿ ಹಾಗಲ್ಲ. ಮಾತೆ ಪಾರ್ವತಿ ಶಕ್ತಿ ಸ್ವರೂಪಿಣಿ. ಆದ್ರೆ ಎಲ್ಲಿ ಶಿವನಿರುತ್ತಾನೋ ಅಲ್ಲಿ ಶಕ್ತಿ ಸ್ವರೂಪಿಣಿಯಾದ ಮಾತೆ ಪಾರ್ವತಿಯೂ ಇದ್ದೇ ಇರುತ್ತಾಳೆ. ತಾಯಿಯನ್ನ ಒಲಿಸಿಕೊಂಡರೆ ಅದು ಶಿವನನ್ನ ಒಲಿಸಿಕೊಂಡಂತೆಯೇ. ಚೌಡೇಶ್ವರಿ ತಾಯಿ ಬೇರೆ ಯಾರೂ ಅಲ್ಲ, ಪಾರ್ವತಿ ದೇವಿಯ ಇನ್ನೊಂದು ಅವತಾರ. ಹಾಗಾಗಿ ಚೌಡೇಶ್ವರಿ ಅಮ್ಮನವರನ್ನ ಆರಾಧಿಸಿದರೆ ಅದು ಶಿವನನ್ನ ಆರಾಧಿಸಿದಂತೆಯೂ ಆಗುತ್ತದೆ. ಚೌಡೇಶ್ವರಿ ತಾಯಿ ಒಲಿದರೆ ಶಿವನು ಒಲಿದು ಬರುತ್ತಾನೆ. ಹಾಗಾಗಿ ಭಕ್ತರಿಗೆ ಇದು ಡಬ್ಬಲ್ ಧಮಾಕ. ನಾವು ದಾರಿ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಅಮ್ಮನವರು ನಮಗೆ ದರ್ಶನ ಆಯಿತು. ಅಮ್ಮನ ದರ್ಶನ ಆದಮೇಲೆ ನಾವಲ್ಲಿ ಬುದಿಯವ್ರನ್ನ ಕೇಳಿ ಇಲ್ಲಿದೆ ಅಡ್ರೆಸ್ ಅಂತ ಹೇಳಿ ಬಂದ್ವಿ. ನಮ್ಗೆ ಕನ್ಸಲ್ಲಿ ಕಾಡ್ತಾ ಇತ್ತು ಅಮ್ಮವರು, ನಾನು ಯಾವಾಗ ದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ
ತುಂಬ ಕಾತುರತೆಯಿಂದ ಇದ್ದೆ. ಬಂದ್ವಿ, ನಾವಿಲ್ಲಿ ತುಂಬ ಕಷ್ಟದಿಂದ ಬಂದಿದ್ವಿ, ನಮ್ಗೆ ಹೇಳೋಕ್ಕಾಗಬಾರ್ದು, ಅಷ್ಟು ತುಂಬಾ ಕಷ್ಟದಿಂದ ಇದೆ. ಆರ್ಥಿಕ ಸಮಸ್ಯೆ ಇತ್ತು, ನಮ್ಮ ಅಮ್ಮನ ಆರೋಗ್ಯ ಸಮಸ್ಯೆ, ಆಮೇಲೆ ನನ್ನ ವಿದ್ಯಾಭ್ಯಾಸದ್ದು, ನನ್ನ ಕೆಲಸದ್ದು ತುಂಬಾ ಸಮಸ್ಯೆ ಇತ್ತು. ಇಲ್ಲಿಗೆ ಬಂದು ಹೋದಾಗಿಂದ ನಮಗೆ ತುಂಬ ಅಚ್ಚರಿಗಳಾಗಿದೆ. ಮತ್ತು ನಮಗೆ ದೇವರ ಕೃಪಾ ಆಶೀರ್ವಾದದಿಂದ ನಾವು ತುಂಬ ಚೆನ್ನಾಗಿದ್ದೀವಿ. ನಮ್ಮ ಕುಟುಂಬ ಯಾವಾಗಲೂ ಬಂದ್ರೂ ನಾವು 5 ಜನ ಸಮೇತ ಬಂದುಬಿಟ್ಟು, ನಮ್ಮ ತಂದೆ ತಾಯಿ ನನ್ನ ತಮ್ಮಂದ್ರೆ ಎಲ್ಲ ಬಂದುಬಿಟ್ಟು ನಾವು ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಈಗ ನಾವು ದೇವ್ರಿಗೆ ಮೊರೆ ಹೋದ ಮೇಲಿಂದ ನಮಗೆ ತುಂಬಾ ಒಳ್ಳೆಯದಾಗಿದೆ. ದೇವ್ರ ಅಪ್ಪಣೆ ಇಲ್ಲದೆ ನಾವು ಯಾವುದೂ ಕೆಲಸಗಳನ್ನೂ ಮಾಡ್ತಾ ಇಲ್ಲ. ಇಲ್ಲಿ ನಮ್ಗೊಂಥರ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗಿದೆ ನಮ್ಮ ಫ್ಯಾಮಿಲಿಯಲ್ಲಿ. ಈ ತಾಯಿ ಹೇಳ್ಬೇಕಾ ಒಂದೇ ಮಾತಲ್ಲಿ, ನಮ್ಮಮ್ಮನ ಬಿಟ್ಟು ನಾವು ಇರಲ್ಲ. ಸದಾ ಆ ತಾಯಿ ನಮ್ಮನ್ನು ಕಾಯ್ತಾ ಇದ್ದಾಳೆ. ನಮ್ಮ ಮನೆ ಬಂದು ಅಮ್ಮನವ್ರು ಒಂದೇ ಮಾತು ಹೇಳಿದ್ದು, ನಾನು ಸದಾ ನಿಮ್ಮನ್ನು ಕಾಯ್ತಾ ಇರ್ತೀನಿ ಅಂತ ಹೇಳಿದ್ರು. ನನ್ನ ಆಶೀರ್ವಾದ ಸದಾ ಇರುತ್ತೆ ಮಗಳೇ, ಎಲ್ಲ ಕುಟುಂಬ ಸಮೇತ ಆಶೀರ್ವಾದ ಮಾಡೋಗಿದ್ದಾರೆ. ಬರವಣಿಗೆ ಮೂಲಕ ಭವಿಷ್ಯ ನುಡಿಯುವ ಉತ್ಸವ ಮೂರ್ತಿಯನ್ನ ನಾಗಮಂಗಲದಲ್ಲಿ ಮಾಡಿಸಲಾಗಿದೆ. ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಬಳಿಕ ಬರವಣಿಗೆ ಮೂಲಕ ಭವಿಷ್ಯ ಬರೆಯುತ್ತೇನೆ ಅಂತ ಸ್ವತಃ ದೇವಿಯೇ ಬಸವ ಚೈತನ್ಯ ಸ್ವಾಮೀಜಿಯವರಿಗೆ ಸ್ವಪ್ನದಲ್ಲಿ ಸೂಚನೆ ಕೊಟ್ಟು ಬಳಿಕ ಶ್ರೀ ಕ್ಷೇತ್ರಕ್ಕೆ ದೇವಿಯು ಆಗಮಿಸಿದಳು. ನಾಗಮಂಗಲದ ಕಲ್ಲಿನಿಂದ ಕೆತ್ತಲಾಗಿರುವ ಚೌಡೇಶ್ವರಿ ಶಿಲಾಮೂರ್ತಿ ರಾಜ್ಯದಲ್ಲೇ ಅಪರೂಪದ್ದು ಎನ್ನಲಾಗಿದೆ. ಚೌಡೇಶ್ವರಿ ದೇವಿ ಶಕ್ತಿ ಮಠದಲ್ಲಿ ಭಕ್ತರು ಆರತಿ ತಟ್ಟೆಗೆ ಹಣ ಹಾಕುವಂತಿಲ್ಲ. ದೇವರು ಯಾವತ್ತೂ ಭಿಕ್ಷುಕನಾಗಿರುವುದಿಲ್ಲ, ರಕ್ಷಕನಾಗಿರುತ್ತಾನೆ. ಹಾಗಾಗಿಯೇ ಮಂಗಳಾರತಿ ತಟ್ಟೆಗೆ ಹಣ ಹಾಕಲು ಅವಕಾಶವಿಲ್ಲ. ಭಕ್ತರು ತಮಗಿಷ್ಟ ಬಂದಷ್ಟು ಹಣವನ್ನ ನೀಡಬಹುದು, ಇಂತಿಷ್ಟೇ ಹಣ ನೀಡಬೇಕೆಂಬ ಸೂಚನೆ ಇಲ್ಲ. ಚೌಡೇಶ್ವರಿಯನ್ನ ಒಲಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಪೂಜೆ ಮಾಡಿದವರಿಗೆಲ್ಲ ತಾಯಿಯ ಅನುಗ್ರಹ ಸಿಗೋದಿಲ್ಲ. ಹೊಸಕೊಪ್ಪಲಿನ ಚೌಡೇಶ್ವರಿ ದೇವಿಯೂ ಅಷ್ಟೇ. ಬಸವ ಚೈತನ್ಯ ಸ್ವಾಮೀಜಿ ಬಾಲ್ಯದಿಂದಲೂ ಮಾಡಿದ ತಪಸ್ಸಿನಿಂದಾಗಿ ಅವರಿಗೆ ದೇವಿಯ ಅನುಗ್ರಹವಾಗಿದೆ. ಅಂದ ಹಾಗೆ ಹೊಸಕೊಪ್ಪಲಿನ ಚೌಡೇಶ್ವರಿ ಶಕ್ತಿಪೀಠದಲ್ಲಿ ನಡೆಯುವ ವಿಶೇಷ ಪೂಜೆಗಳೇನು, ಅದರ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್. ಸೂರಜ್, ಯಾಕೆ ಈ ನಡುವೆ ಜಾಗಿಂಗ್ಗೆ ಬರ್ತಾ ಇಲ್ಲ? ಇತ್ತೀಚೆಗೆ ತುಂಬಾ ಮಂಡಿ ನೋವು, ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹೌದಣ್ಣ. ಪ್ರತಿಯೊಬ್ಬರಲ್ಲೂ ಮಂಡಿ ನೋವು, ಬೆನ್ನು ನೋವು, ಜಾಯಿಂಟ್ ಪೇನ್ ಇದೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಇದಕ್ಕೆ ನಿಮಗೆ ಬೇಕಾಗಿರೋದು ಅಮೃತ್ ನೋನಿ ಆರ್ಥೋಪ್ಲಾಸ್. ಹೌದು, ಅಮೃತ್ ನೋನಿ ಆರ್ಥೋಪ್ಲಸ್ ಇದು ಒಂದು ಪ್ರೂವನ್ ಫಾರ್ಮುಲಾ. ಇದರಲ್ಲಿರುವ ನೋನಿ ಹಣ್ಣಿನ ಸಾರ ಹಾಗೂ ಆಯುರ್ವೇದ ಗಿಡಮೂಲಿಕೆಗಳು ದೇಹಕ್ಕೆ ಅತ್ಯಗತ್ಯವಾದ ಪೋಷಕಾಂಶಗಳನ್ನು ಒದಗಿಸಿ ಮೂಳೆ ಮತ್ತು ಕೀಳುಗಳಲ್ಲಿ ಉಂಟಾಗುವ ಸವೆತ, ಉರಿ, ಊತ ಹಾಗೂ ನೋವುಗಳನ್ನು ಕಡಿಮೆ ಮಾಡುತ್ತದೆ. ಅಮೃತ್ ನೋನಿ ಆರ್ಥೋಪ್ಲಾಸ್. ಸ್ವಚ್ಛಗೊಳಿಸಲಾದ ಟಾಯ್ಲೆಟ್ ಪ್ರತಿ ಯೂಸ್ನ ಬಳಿಕೆ ಕೊಳೆಯಾಗುತ್ತೆ. ಟ್ರೈ ಹಾರ್ಪಿಕ್ ಫ್ಲಶ್ ಮ್ಯಾಟಿಕ್. ಇದನ್ನು ಫ್ಲಶ್ ಟ್ಯಾಂಕಿಗೆ ಹಾಕಿ. ಇದರ ಕಲರ್ಡ್ ಆಕ್ಷನ್ ಫಾರ್ಮುಲಾ ಪ್ರತಿ ಫ್ಲಶ್ ನೊಂದಿಗೆ ಟಾಯ್ಲೆಟ್ ಸ್ವಚ್ಛಗೊಳಿಸುತ್ತೆ. ನಡೆಯುತ್ತೆ 240 ಫ್ಲಶಸ್ ವರೆಗೆ. ಟಾಯ್ಲೆಟ್ ಸುಲಭವಾಗಿ ಸ್ವಚ್ಛವಾಗಿರಿಸಿ. ಹಾರ್ಪಿಕ್ ಫ್ಲಶ್ ಮ್ಯಾಟಿಕ್ ತನ್ನಿರಿ. ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ 29ನೇ ವರ್ಷದ ರಾಷ್ಟ್ರೀಯ ಸಾಂಸ್ಕೃತಿಕ ಹಬ್ಬ ಆಳ್ವಾಸ್ ವಿರಾಸತ್ ಸಪ್ತಮೇಳಗಳೊಂದಿಗೆ ಡಿಸೆಂಬರ್ 14ರಿಂದ 17ರವರೆಗೆ ಮೂಡಬಿದ್ರೆಯಲ್ಲಿ ಮೇಳೈಸಲಿದೆ. ಕಣ್ಮನಗಳಿಗೆ ರಸದೌತಣ. ನೀವು ಬನ್ನಿ, ನಿಮ್ಮವರನ್ನೆಲ್ಲ ಕರೆತನ್ನಿ. ಭೂಮಿ, ಬ್ಯೂಟಿ ಸೋಪ್ ನಲ್ಲಿ ಜರ್ಮ್ ಪ್ರೊಟೆಕ್ಷನ್ ಹೇಗೆ? ಟ್ರೈ ಡೆಟಾಲ್ ಸ್ಕಿನ್ ಕೇರ್. ಇದರಲ್ಲಿದೆ ಆರ್ಗನ್ ಆಯಿಲ್ 2x ಮಾಯಿಶ್ಚರೈಸರ್ಸ್. ಚರ್ಮವನ್ನು ಮೃದುವಾಗಿಡುತ್ತದೆ. ಜೊತೆಗೆ ಡೆಟಾಲ್ ಪ್ರೊಟೆಕ್ಷನ್ ಮತ್ತು ಸುಮಧುರ ವಾಸನೆಯೂ ಇದೆ. ಡೆಟಾಲ್ ಸ್ಕಿನ್ ಕೇರ್ ಬ್ಯೂಟಿ ಮತ್ತು ಪ್ರೊಟೆಕ್ಷನ್ ನ ಪರಿಪೂರ್ಣ ಸಂಯೋಜನೆ. ಇವತ್ತು ಬಾತ್ರೂಮ್ ಕ್ಲೀನಿಂಗ್ ನಲ್ಲಿ ಯಾರು ಗೆಲ್ತಾರೆ ಎಂದು ನೋಡೋಣ. ಮೆಹನತ್ ಸಿಂಗ್ ಅಥವಾ ಹೊಸ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್. ಮೆಹನತ್ ನೋಡೋಣ. ಡಿಟರ್ಜೆಂಟ್ ನಿಂದ ಸಾಕಷ್ಟು ಉಜ್ಜಿದರೂ ಕೊಳೆ ಹಾಗೆಯೇ ಉಳಿಯುತ್ತೆ. ಆದ್ರೆ ಹೊಸ ಗಾಢ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ಸುಲಭವಾಗಿ 10 ಪಟ್ಟು ಹೆಚ್ಚು ಸ್ವಚ್ಛಗೊಳಿಸುತ್ತದೆ. ವಾವ್, ಇಷ್ಟೊಂದು ಹೊಳಪು! ಹಿಂದೆ ತನ್ನಿ ಹೆಚ್ಚು ಗಾಢವಾದ ಹೊಸ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್. ಸ್ವಚ್ಛತೆ ಮತ್ತು ಪರಿಶ್ರಮದ ಬಗ್ಗೆ ಚಿಂತಿಸಬೇಡಿ. ಲೈಸಾಲ್ ಫಿನಾಲ್ ಗಿಂತ ಬೆಟರ್ ಸಿಕ್ಕರೆ ನನ್ನ ಹೆಸರೇ ಬದಲಾಯಿಸ್ತೀನಿ. ಬನ್ನಿ ಟೆಸ್ಟ್ ಮಾಡೋಣ. ಜರ್ಮ್ಸ್ ಕೊಲ್ಲುವುದರಲ್ಲಿ ಲೈಸಾಲ್ 10 ಪಟ್ಟು ಬೆಟರ್. ಆದ್ರೆ ಫಿನೈಲ್ ಅಗ್ಗ ಫಿನೈಲ್ ನ 3 ಮುಚ್ಚಳದ ತುಲನೆಯಲ್ಲಿ ಲೈಸಾಲ್ ಬರೀ 1 ಮುಚ್ಚಳ ಸಾಕಾಗುತ್ತೆ. ಲೈಸಾಲ್ ನೀಡುತ್ತೆ ಫಿನೈಲ್ ಗಿಂತ 10 ಪಟ್ಟು ಬೆಟರ್ ಕ್ಲೀನಿಂಗ್, ಕೊಲ್ಲುತ್ತೆ 10 ಪಟ್ಟು ಜರ್ಮ್ಸ್ ಮತ್ತು 1/3 ಭಾಗ ಸಾಕಾಗುತ್ತೆ. ಆಗಿರಿ ಸ್ಮಾರ್ಟ್, ಮಾಡಿರಿ ಲೈಸಾಲ್ ಸ್ಟಾರ್ಟ್. ಬಟ್ಟೆಗೆ ಕೇವಲ ಡಿಟರ್ಜೆಂಟ್ ಮಾತ್ರನಾ? ವ್ಯಾನಿಶ್ ಅನ್ನು ಸೇರಿಸಿ. ಏಕೆಂದ್ರೆ ವ್ಯಾನಿಶ್ ನಿಂದ 3 ಪಟ್ಟು ಹೆಚ್ಚು ಲಾಭಗಳು ಸಿಗುತ್ತದೆ. ಇದರ ಲಕ್ಷಾಂತರ ಆಕ್ಸಿಜನ್ ನ ಬಬಲ್ ಗಳ ಶಕ್ತಿಯು ಕಲೆಗಳನ್ನು ಮಾಯಾ, ಬಣ್ಣಗಳು ಬ್ರೈಟರ್, ಬಟ್ಟೆಗಳ ಬಾಳಿ ಲಾಂಗರ್. ವ್ಯಾನಿಶ್ ಜೊತೆಗೆ 3 ಪಟ್ಟು ಹೆಚ್ಚು ಲಾಭಗಳು. ಏಕಾಂಗಿಯಾಗಿ ಕ್ಯಾಂಪೇನ್. ಮೇಲಿನಿಂದ ವಿಪರೀತ ಧೂಳು. ಈ ಭಯದಿಂದ ಒಲ್ಲೆ ಎನ್ನುವುದು ಸುಲಭ, ಆದರೆ
ಡೆಟಾಲ್ ಇದೆ, ಹಾಗಾಗಿ ಸುಲಭವಾದನ್ನು ಆಯ್ಕೆ ಮಾಡಬೇಡಿ. ಮುಂದುವರಿಯುತ್ತಲೇ ಇರಿ. ಮುಂದೆ ಸಾಗುವ ಹಾದಿಯಲ್ಲಿ ಧೂಳು, ಮಣ್ಣು, ಕೀಟಾಣುಗಳು, ರೋಗಗಳಂತೂ ಬರುತ್ತವೆ. ಹಾಗಾಗಿ ನನ್ನ ಭರವಸೆ ಕೇವಲ ಡೆಟಾಲ್. ಇದು ನೀಡುತ್ತದೆ ಕೀಟಾಣುಗಳಿಂದ ರಕ್ಷಣೆ ಮತ್ತು ಮುಂದೆ ಸಾಗುವ ವಿಶ್ವಾಸ. ಡೆಟಾಲ್, ಏಕೆ ಎಂದರೆ ಮುಂದೆ ಸಾಗುವುದು ಮುಖ್ಯ. ದಿವ್ಯ ಮಾತೆಯಾದ ಚೌಡೇಶ್ವರಿ ದೇವಿಯನ್ನು ಶುದ್ಧ ಮನಸ್ಸಿನಿಂದ ಪೂಜಿಸೋದ್ರಿಂದ ನಮ್ಮ ಜೀವನದ ಅನೇಕ ಸಮಸ್ಯೆಗಳು ದೂರಾಗುತ್ತವೆ. ಆದರೆ ಈ ತಾಯಿಯನ್ನು ಆರಾಧಿಸುವುದಕ್ಕೂ ಒಂದು ಕ್ರಮವಿದೆ. ಹೊಸಕೊಪ್ಪಲಿನ ಚೌಡೇಶ್ವರಿ ದೇವಿಯನ್ನು ಹಲವು ರೀತಿಯಲ್ಲಿ ಪೂಜಿಸಲಾಗುತ್ತೆ. ಒಂದೊಂದು ಪೂಜೆಗೂ ಅದರದ್ದೇ ಆದ ಮಹತ್ವವಿದೆ. ಇತ್ತೀಚೆಗೆ ಕಾರ್ತಿಕ ಅಮಾವಾಸ್ಯೆ ಪ್ರಯುಕ್ತ ದೇವಿಗೆ ವಿಶೇಷ ಪೂಜೆಗಳನ್ನು ಏರ್ಪಡಿಸಲಾಗಿತ್ತು. ಅಂದು ಏನೇನು ನಡೆಯಿತು ಅಂತ ನೋಡೋಣ ಬನ್ನಿ. ಕಾರ್ತಿಕ ಅಮಾವಾಸ್ಯೆ ದೇವಿಗೆ ಅತ್ಯಂತ ಪ್ರಿಯವಾದ ದಿನ. ಅಮಾವಾಸ್ಯೆಯ ಸಂದರ್ಭದಲ್ಲಿ ತಾಯಿಯ ಶಕ್ತಿ ವರ್ಧನೆ. ತಾಯಿ ಚೌಡೇಶ್ವರಿಯನ್ನ ವರ್ಷದ ಎಲ್ಲ ದಿನಗಳಲ್ಲೂ ಪೂಜಿಸಲಾಗುತ್ತದೆ. ಆದರೆ ಅಮಾವಾಸ್ಯೆಯ ಪರ್ವಕಾಲದ ಪೂಜೆ ಅಂದ್ರೆ ತಾಯಿಗೆ ತುಂಬಾ ಪ್ರಿಯ. ಹಾಗಾಗಿಯೇ ಅಮಾವಾಸ್ಯೆಯ ದಿನಗಳಲ್ಲಿ ಅಮ್ಮನವರಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನ ಮಾಡಲಾಗುತ್ತದೆ. ಇತ್ತೀಚೆಗೆ ಹೊಸಕೊಪ್ಪಲಿನ ಚೌಡೇಶ್ವರಿ ಶಕ್ತಿ ಪೀಠದಲ್ಲಿ ಕಾರ್ತಿಕ ಮಾಸದ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜೆಗಳನ್ನ ಹಮ್ಮಿಕೊಳ್ಳಲಾಗಿತ್ತು. ತಾಯಿ ಚೌಡೇಶ್ವರಿಯು ಅವತಾರವೆತ್ತಿದ್ದರ ಸಂಕೇತವಾಗಿ ದುರ್ಗಾ ಹೋಮ, ಪತಿ ಪರಮೇಶ್ವರನಿಗೆ ಒಳಿತಾಗಲೆಂದು ತಾಳಿ ಪೂಜೆ, ದುಷ್ಟರನ್ನ ಶಿಕ್ಷಿಸಿ ರಾಕ್ಷಸರನ್ನ ಕೊಂದ ಬಳಿಕ ಆಯಾಸಗೊಂಡ ದೇವಿಗೆ ಆಯಾಸ ಪರಿಹಾರಾರ್ಥವಾಗಿ ಗಂಗಾಜಲ ಅಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗಿದೆ. ಮಂಗಳವಾರ, ಶುಕ್ರವಾರ, ಭಾನುವಾರ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಪ್ರಶ್ನಾವಳಿ, ಪೂಜೆ, ಅಮ್ಮನವರಿಗೆ ಅಭಿಷೇಕ ಮಾಡಲಾಗುತ್ತೆ. ಪ್ರತಿ ಅಮಾವಾಸ್ಯೆಯಂದು ಶ್ರೀಮಠದಲ್ಲಿ ದುರ್ಗಾ ಹೋಮ, ಚಂಡಿಕಾ ಹೋಮ ಮಾಡಿಸಲಾಗುತ್ತೆ. ಮದುವೆ ಆಗದವರು ಮಾಂಗಲ್ಯ ಪೂಜೆ, ಸಂತಾನ ಪ್ರಾಪ್ತಿಗಾಗಿ ಯಾಗ ಯಜ್ಞಾದಿಗಳನ್ನ ಮಾಡಿಸುತ್ತಾರೆ. ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಸಮರ್ಪಣೆ ಮಾಡಲಾಗುತ್ತೆ. ವಾರದ 3 ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಭಕ್ತರು ಮಠದಲ್ಲಿ ಬೆಳಗ್ಗೆ 10 ಗಂಟೆಗೆ ಬಂದು ಹೆಸರು ನೋಂದಣಿ ಮಾಡಿಕೊಳ್ಳಬೇಕು. ಪ್ರತಿದಿನ 60 ಭಕ್ತರಿಗೆ ಅವಕಾಶ ನೀಡಲಾಗುತ್ತೆ. ಯಾರೊಬ್ಬರಲ್ಲಿ ಇಂಥ ದೇವರಿದೆ, ಇಂಥ ಚೌಡೇಶ್ವರಿ ಇದೆ, ಇಲ್ಲಿ ಭಾರಿ ಅದ್ಭುತವಾಗಿ ನಡೀತಾ ಇದೆ ಅಂತೇಳಿ ನಮಗೆ ತಿಳಿಸ್ಕೊಟ್ರು. ಅವಾಗ ನಾವು ನೋಡೋಣ, ಅಮ್ಮನವ್ರು ನೋಡೋಣ ಹೆಂಗಿದ್ದಾರೆ, ಯಾವ ಥರ ಆಶೀರ್ವಾದ ಮಾಡ್ತಾರೆ ಅಂತ ನೋಡೋಕ್ಕೆ ಅಂತ ನಾವು ಈ ಸ್ಥಳಕ್ಕೆ ಬಂದಾದಮೇಲೆ ಇಲ್ಲಿ ಬಂದು ಅಮ್ಮನವರ ಶಕ್ತಿಯನ್ನು ನೋಡಿ ನಾವು ಒಂದು ಸತಿ ಇಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗಿದ್ದು. ಆದ ಕ್ಷಣ ಮೇಲೆ ಇಲ್ಲಿಗೆ ಬಂದು ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಅಮಾವಾಸ್ಯೆ ದಿವಸ ಪ್ರತಿ ತಿಂಗಳು ನಾವೇ ಬಂದು ಇಲ್ಲಿ ಹೋಮ ಹವನಗಳು, ಪೂಜೆ ಪುನಸ್ಕಾರಗಳನ್ನು ಇಲ್ಲಿ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ವಿಚಾರದಲ್ಲಿ ಅಂದರೆ ನಾವು ಒಂದು ಸತಿ ಅಮ್ಮನವ್ರ ಪ್ರಶ್ನೆಯನ್ನು ಕೇಳಿದ್ದು, ಒಂದು ಮನೆ ಬಗ್ಗೆ ಪ್ರಶ್ನೆ ಅವ್ರು ಕೇಳಿದ್ದು, ಮನೆ ಕಟ್ಟಬೇಕಾಗಿತ್ತು ನಾವು. ಅದರಿಂದಾಗಿ ಅಮ್ಮನವ್ರು ಬಂದು ಇಲ್ಲಿ ಪ್ರಶ್ನೆ ಕೇಳಿದ್ಮೇಲೆ ಅಮ್ಮನವ್ರು ಮಾಡಿಕೊಡುತ್ತೇನೆ ಅಂತೇಳಿ ಪ್ರಶ್ನೆ ಮಾಡಿದರು. ಈಗ ನಮ್ಮ ಮನೆ ಮಾಡಿ
ಗೃಹಪ್ರವೇಶವನ್ನು ಮಾಡಿ ಬಂದಿದ್ದೇವೆ. ಅದಕ್ಕೋಸ್ಕರ ನಾವು ಅಮ್ಮನವರ ಸೇವೆ ಸದಾಕಾಲ ಇರಲಿ ಅಂದ್ಕೊಂಡು ನಾವು ಈ ಸೇವೆಗೆ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಹಾಗೂ ಎಷ್ಟೋ ಜನಗಳಿಗೆ ನಾವು ಹೊರಗಡೆ ಪುರೋಹಿತಿಗೆ ಹೋಗ್ಬೇಕಾದ್ರೆ ಯಾರಿಗೆ ಒಳ್ಳೇದು ಆಗಿಲ್ಲ ಅಂಥವರಿಗೆ ಈ ಕ್ಷೇತ್ರದಿಂದ ಹೇಳಿಸಿ ಇಲ್ಲಿಗೆ ಬಂದು ಅಮ್ಮನವರ ಪ್ರಶ್ನೆ ಬರೆದಾದ್ಮೇಲೆ ಅಮ್ಮನವ್ರು ಯಾವ ಥರ ಪ್ರಶ್ನೆ ಹೇಳ್ತಾರೆ ಅದೇ ಥರವಾಗಿ ಹೊರಗಡೆ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತೇವೆ. ಹಾಗೂ ಮನೆಯಲ್ಲಿ ಆಗಲಿಲ್ಲ ಅಂದರೆ ಇಲ್ಲಿಗೆ ಬಂದು ಅವ್ರನ್ನೂ ಕರ್ಕೊಂಬಂದು ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿ ಎಲ್ಲರಿಗೂ ಒಳ್ಳೆಯದಾಗಿದೆ. ಈ ಕಾರ್ತಿಕ ಮಾಸದ ಅಮಾವಾಸ್ಯೆಯ ದಿನದಂದೇ ಚೌಡೇಶ್ವರಿ ಅಮ್ಮನವರ ಅವತಾರವಾಯಿತು ಎಂದು ಹೇಳಲಾಗುತ್ತದೆ. ತಾಯಿ ಚೌಡೇಶ್ವರಿ ಅಮ್ಮನವರು ಕಾರ್ತಿಕ ಮಾಸದ ಅಮಾವಾಸ್ಯೆಯಂದೇ ಅವತಾರವೆತ್ತಿ ದುಷ್ಟರ ಸಂಹಾರ ಮಾಡಿದಳಂತೆ. ಇದಕ್ಕೂ ಒಂದು ಇತಿಹಾಸವಿದೆ. ಪ್ರಾಚೀನ ಪುರಾಣಗಳ ಪ್ರಕಾರ ದೇವಲ ಎನ್ನುವ ಋಷಿಯು ದೇವಾಂಗ ಸಮುದಾಯದ ಮುಖ್ಯಸ್ಥನಾಗಿದ್ದ. ಋಷಿ ದೇವಲ ಭಗವಾನ್ ಶಿವನ ಲಕ್ಷಣಗಳನ್ನ ಹೊಂದಿದ್ದು ಜನರಿಗೆ ಅನುಕೂಲವಾಗುವಂತೆ ಬಟ್ಟೆಗಳನ್ನು ತಯಾರಿಸುವ ಮತ್ತು ನೇಯ್ಗೆ ಮಾಡುವ ವೃತ್ತಿಗಳನ್ನ ಪರಿಚಯಿಸುವ ಸಲುವಾಗಿ ಭೂಮಿಯಲ್ಲಿ ಜನಿಸಿದನು. ಒಮ್ಮೆ ದೇವಲ ಋಷಿಯ ಮೇಲೆ ರಾಕ್ಷಸರು ಆಕ್ರಮಣ ಮಾಡಿದರು. ಆ ಸಂದರ್ಭದಲ್ಲಿ ದೇವಲ ಋಷಿಯು ತನ್ನನ್ನು ರಕ್ಷಿಸುವಂತೆ ಮಾತಾ ಶಕ್ತಿಯಲ್ಲಿ ಪ್ರಾರ್ಥಿಸಿಕೊಂಡ. ಶಕ್ತಿಯು ಅವನ ಮುಂದೆ ಕಾಣಿಸಿಕೊಂಡು ರಾಕ್ಷಸರನ್ನ ಸಂಹಾರ ಮಾಡಿದಳು. ರಾಕ್ಷಸರನ್ನ ಕೊಂದ ನಂತರ ಮಾತಾ ಶಕ್ತಿಗೆ ಚೌಡೇಶ್ವರಿ ದೇವಿ ಎಂಬ ಹೆಸರನ್ನು ನೀಡಲಾಯಿತು. ಅಂದಿನಿಂದ ದೇವಲ ಋಷಿಯು ಪ್ರತಿ ಅಮಾವಾಸ್ಯೆಯಂದು ಆಕೆಯನ್ನ ಪೂಜಿಸತೊಡಗಿದ. ಈ ದೇವಲ ಋಷಿಯು ದೇವಾಂಗ ಸಮುದಾಯದ ಜನರು ಪಾರ್ವತಿ ದೇವಿಯನ್ನ ಚೌಡೇಶ್ವರಿ ಅಮ್ಮನ ರೂಪದಲ್ಲಿ ಪೂಜಿಸುತ್ತಾರೆ. ತಮಿಳುನಾಡು, ಕರ್ನಾಟಕ ಮತ್ತು ಕೇರಳ ಸೇರಿದಂತೆ ಇನ್ನು ಹಲವೆಡೆ ಚೌಡೇಶ್ವರಿ ಅಮ್ಮನನ್ನ ಪೂಜಿಸುತ್ತಾರೆ. ನೇಪಾಳಿ ದೇವಾಂಗ ಜನರು ಚೌಡೇಶ್ವರಿ ತಾಯಿಯನ್ನ ಕೋಮಲಾಂಗಿ ದೇವಿಯ ರೂಪದಲ್ಲಿ ಪೂಜಿಸುತ್ತಾರೆ. ನಮ್ಮ ಹಾಲಿಡೇಸ್ಗೆ ಬಹಳಷ್ಟು ಆಕ್ಟಿವಿಟೀಸ್ ಪ್ಲಾನ್ ಮಾಡಿದ್ದೇನೆ. ಮಗಳೇ, ಪ್ಲಾನ್ ಸ್ವಲ್ಪ ಚೇಂಜ್ ಮಾಡ್ಬೇಕೇನೋ. ಈಗ ಮೊದಲಿನ ತರ ಶಕ್ತಿ ಉಳಿದಿಲ್ಲ. ಹೆಚ್ಚುತ್ತಿರುವ ವಯಸ್ಸಿನೊಂದಿಗೆ ಮಸಲ್ಸ್ 30% ನಷ್ಟು ಕಮ್ಮಿ ಆಗಬಹುದು. ಅದುವೇ ಆಯಾಸ ಮತ್ತು ಶಕ್ತಿಯ ಕೊರತೆಗೆ ಕಾರಣವಾಗುತ್ತದೆ. ಅದಕ್ಕಾಗಿ ಸೈಂಟಿಫಿಕಲಿ ಸಾಬೀತಾದ ಎನ್ಶೋರ್ ಇದರಲ್ಲಿದೆ ಸ್ಪೆಷಲ್ ಇಂಗ್ರೀಡಿಯೆಂಟ್ HMB, ಪ್ರೋಟೀನ್, ಕ್ಯಾಲ್ಸಿಯಂ, ವಿಟಮಿನ್ ಡಿ. ಮಸಲ್ಸ್ ಶಕ್ತಿಯನ್ನು ಮರಳಿಸಲು ಸಹಾಯ ಮಾಡುತ್ತದೆ ವಾರಗಳಲ್ಲೇ. ಅರೆ ಬೇಗ ಬಾ ತಾನ್ಯಾ. ಬಾರಲೆ ಹಕ್ಕಿ, ಹಾರುವ ಹಕ್ಕಿ. ಚಿಕ್ಕಪಟ್ಟ ಹೆಜ್ಜೆ ಗೊತ್ತು, ಕಾಲ ತುಂಬ ಮನ್ನ ಹೊತ್ತು, ಮನೆಯ ದಾರಿ ಮರೆದು ನಿಂದು ಬಾರು ಗೆಳೆಯ ಸೈಕಲ್ ಹೊತ್ತು. ಇಷ್ಟ ಪಾಠ ಮರೆದು ಹೋಯ್ತು, ಶಾಲೆಗೆ ಮತ್ತೆ ಮರಳು ಹೊತ್ತು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಮಗುವಿನ ಯಾವ ತಪ್ಪೂ ಇಲ್ಲ. ಬ್ಲೀಚ್ ನಿಂದ ಒಗೆಯುವುದು ಅಂದ್ರೆ ಡಲ್ನೆಸ್ ಮತ್ತು ಡ್ಯಾಮೇಜ್. ಹೊಸ ವ್ಯಾನಿಶ್ ಕ್ರಿಸ್ಟಲ್ ವೈಟ್ ಇರಿಸುತ್ತೆ ವೈಟ್ ಅನ್ನು ಹೊಸತರಂತೆ 50 ಒಗೆತಗಳ ನಂತರವೂ. ವ್ಯಾನಿಶ್ ಕ್ರಿಸ್ಟಲ್ ವೈಟ್. ಎಲ್ಲೆಲ್ಲೂ ಒಂದೇ ಪ್ರಶ್ನೆ, ಭಾರತದ ನಂಬರ್ 1 ಹಾರ್ಪಿಕ್ ಗಿಂತ ಬೆಟರ್ ಯಾವುದಿದೆ? ಹಾರ್ಪಿಕ್ ಗಿಂತ ಬೆಟರ್ ಯಾವುದಾದ್ರೂ ಕಂಡು ಬಂದ್ರೆ ನಾನು ಸನ್ಯಾಸನಾಗುತ್ತೇನೆ. ಹಾಗಿದ್ರೆ ನೀವೇ ಹೇಳಿ ಸೈಂಟಿಸ್ಟ್ ಸರ್. ಸಾರಿ ಅಕ್ಷಯ್, ಇದು ಹಾರ್ಪಿಕ್ ಗಿಂತ ಬೆಟರ್ ಆಗಿದೆ. ಅದರ ಅಗತ್ಯವಿಲ್ಲ ಅಕ್ಷಯ್, ಏಕೆಂದ್ರೆ ಹಾರ್ಪಿಕ್ ಗಿಂತ ಬೆಟರ್ ಹೊಸ ಬೆಸ್ಟ್ ಅವರ್ ಹಾರ್ಪಿಕ್ ಆಗಿದೆ. ಈಗ ಹೊಸ ಸೂತ್ರವು ಕೇವಲ 5 ನಿಮಿಷದಲ್ಲಿ 10 ಪಟ್ಟು ಉತ್ತಮ ಸ್ವಚ್ಛತೆ ನೀಡುತ್ತದೆ ಮತ್ತು ಈಗ ಉತ್ತಮ ಪರಿಮಾಣವನ್ನು ನೀಡುತ್ತದೆ. ಈಗ ಸುಗಂಧದೊಂದಿಗೆ ಹೊಸ ಬೆಸ್ಟ್ ಎವರ್ ಹಾರ್ಪಿಕ್ ಅನ್ನು ಟ್ರೈ ಮಾಡಿಲ್ಲ? ಮಕ್ಕಳೇ, ಲಂಚ್ ಟೈಮ್, ಕೈ ತೊಳೆಯಿರಿ.
ಅಭ್ಯಾಸ ಒಳ್ಳೆಯದು, ಆದ್ರೆ ಸಾಬೂನ್ ಶೇರಿಂಗ್ ನಿಂದ ಆಗಬಹುದು ಜರ್ಮ್ ಶೇರಿಂಗ್. ಅದಕ್ಕಾಗಿಯೇ ಡೆಟಾಲ್ ಹ್ಯಾಂಡ್ ವಾಶ್. ಇದರ ಪ್ರತಿ ಸ್ಪರ್ಶಿಸದ ಡ್ರಾಪ್ ನೀಡುತ್ತೆ ಸಾಧಾರಣ ಸಾಬೂನಿನ ತುಲನೆಯಲ್ಲಿ 10 ಪಟ್ಟು ಉತ್ತಮ ಜರ್ಮ್ ಪ್ರೊಟೆಕ್ಷನ್. ನಿಮ್ಮದಾಗಿಸಿ ಸುರಕ್ಷತೆಯ ಸರಿಯಾದ ಹೆಜ್ಜೆ. ಡೆಟಾಲ್ ಹ್ಯಾಂಡ್ ವಾಷಿಂಗ್ ನ ಎಕ್ಸ್ಪರ್ಟ್. ಭೂಮಿ, ಬ್ಯೂಟಿ ಸೋಪ್ ನಲ್ಲಿ ಜರ್ಮ್ ಪ್ರೊಟೆಕ್ಷನ್ ಹೇಗೆ? ಟ್ರೈ ಡೆಟಾಲ್ ಸ್ಕಿನ್ ಕೇರ್. ಇದರಲ್ಲಿದೆ ಆರ್ಗನ್ ಆಯಿಲ್ 2X ಮಾಯಿಶ್ಚರೈಸರ್ಸ್. ಚರ್ಮವನ್ನು ಮೃದುವಾಗಿಡುತ್ತದೆ, ಜೊತೆಗೆ ಡೆಟಾಲ್ ಪ್ರೊಟೆಕ್ಷನ್ ಮತ್ತು ಸುಮಧುರ ವಾಸನೆಯೂ ಇದೆ. ಡೆಟಾಲ್ ಸ್ಕಿನ್ ಕೇರ್ ಬ್ಯೂಟಿ ಮತ್ತು ಪ್ರೊಟೆಕ್ಷನ್ ನ ಪರಿಪೂರ್ಣ ಸಂಯೋಜನೆ. ಡೆಟಾಲ್ ಇದರಿಂದ ಏನಾಗಲಿದೆ? ಏನೂ ಆಗಲ್ಲ. ಇದರಿಂದ ಏನಾಗಲಿದೆ? ಇದರಿಂದ ಏನೂ ಆಗದು. ಡೆಟಾಲ್ ನಿಂದ ಏನೂ ಆಗಲ್ಲ. ಹಾಗಿದ್ರೆ ದಿನ ಡೆಟಾಲ್ ಏಕೆ ಮಾಡ್ತೀವಿ? ರೋಗ ಹರಡಿಸೋ ಜರ್ಮ್ಸ್ ನಮ್ಮಿಂದ ದೂರವಿರಬೇಕೆಂದು ಬಳಸ್ತೀವಿ. ಅದಕ್ಕೆ ಅವುಗಳಿಂದ ನಮ್ಗೆ ಏನೂ ಆಗಲ್ಲ. ಯಾವ ಮನೆಯಲ್ಲಿ ಡೆಟಾಲ್ ದಿನ ಬಳಸ್ತಾರೋ ಜನರಿಗೆ ರೋಗ ಬರೋದು ಕಡಿಮೆ ಆಗುತ್ತೆ. ನಮ್ಮವರ ಸುರಕ್ಷೆಗೆ ದಿನ ಸ್ವಲ್ಪ ಡೆಟಾಲ್. ಚೌಡೇಶ್ವರಿ ದೇವಿಯ ಮಹತ್ವ. ಸರ್, ನಾವು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಮತ್ತು ಯರಗನಹಳ್ಳಿ ಗ್ರಾಮದಿಂದ ಬರ್ತಾ ಇದ್ದೇವೆ. ನಮ್ಮ ತಾಯಿಯವರಿಗೆ ಸುಮಾರು ಒಂದು 10 ವರ್ಷದಿಂದ ಹುಷಾರಿಲ್ದಲೇ ಇದ್ದರು. ಯಾರೋ ಒಬ್ಬರು ನಮಗೆ ಈ ದೇವಸ್ಥಾನಕ್ಕೆ ಬಂದರೆ ಹಿಂಗೆ ಆಗುತ್ತೆ ಅಂತ ತಾಯಿಯ ದರ್ಶನ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ, ಬಂದು ಒಂದು ಪ್ರತ್ಯಂಗಿರ ಹೋಮವನ್ನು ಮಾಡಿಸಿ ಆ ತಾಯಿ ನಿಮಗೆ ಒಳ್ಳೇದು ಮಾಡ್ತಾಳೆ ಅಂತ ಹೇಳಿದ್ಲು. ಆ ಪ್ರತ್ಯಂಗಿರ ಹೋಮವನ್ನು ನಾವು ಮಾಡಿಸಿದ ಮೇಲೆ ನಮ್ಮ ತಾಯಿ ಈಗ ಚೆನ್ನಾಗಿದ್ದಾರೆ. ಅದರಿಂದ ನಾವು ಪ್ರತಿ ಅಮಾವಾಸ್ಯೆಯಲ್ಲಿ ಬಂದು ಇಲ್ಲಿ ತಾಯಿ ದರ್ಶನವನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಚೌಡೇಶ್ವರಿ ದೇವಿಯನ್ನ ಪೂಜಿಸುವುದರಿಂದ ಆಕೆಯು ನಮ್ಮ ಮನಸ್ಸು ಮತ್ತು ದೇಹವನ್ನ ಆಕ್ರಮಿಸಿಕೊಂಡಿರುವ ದುಷ್ಟ ಶಕ್ತಿಗಳನ್ನ ನಾಶ ಮಾಡುತ್ತಾಳೆ. ನಮ್ಮಲ್ಲಿ ಜ್ಞಾನವನ್ನ, ಉತ್ತಮ ಗುಣಗಳನ್ನ ತುಂಬುತ್ತಾಳೆ. ಆಕೆಯನ್ನ ಮನಃಪೂರ್ವಕವಾಗಿ ಪೂಜಿಸುವುದರಿಂದ ಅವಳು ಆರೈಕೆ ಮಾಡುವವಳು ಮತ್ತು ಪ್ರೀತಿಯ ತಾಯಿಯಾಗಿ ವರ್ತಿಸುತ್ತಾಳೆ. ನಮಗೆ ಏನೇ ಸಮಸ್ಯೆಗಳಿದ್ದರೂ ಆಕೆ ಅದನ್ನ ತಿಳಿದುಕೊಂಡು ಸೂಕ್ತ ಸಮಯದಲ್ಲಿ ನಮಗೆ ಸೂಕ್ತ ಪರಿಹಾರ ನೀಡುತ್ತಾಳೆ. ಅವಳು ನಮ್ಮ ರೋಗಗಳು ಮತ್ತು ಮನಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ತೊಡೆದು ಹಾಕುತ್ತಾಳೆ ಮತ್ತು ನಮ್ಮ ಜೀವನದ ಪ್ರತಿ ಕ್ಷಣದಲ್ಲಿ ನಮ್ಮೊಂದಿಗೆ ಬರುತ್ತಾಳೆ. ಇಲ್ಲಿಗಾಗಲೇ 3-4 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ಅಮ್ಮನ ದಯೆಯಿಂದ ನಾವು ಅಂದ್ಕೊಂಡಿದ್ದೆಲ್ಲ ಹೆಚ್ಚಿನ ಭಾಗ ಒಂದು 90 ಭಾಗ ಅನುಕೂಲ ಆಗಿದೆ. ನನ್ನ ಮಗಳದೊಂದು ಮದುವೆದೊಂದು ಪ್ರಸ್ತಾಪ ಮಾಡಿದ್ದೆ ಅಮ್ಮನ ಹತ್ರ. ಅದು ತುಂಬ ಯಶಸ್ವಿಯಾಗಿ ಆಗಿದೆ. ನೆಮ್ಮದಿಯಾಗಿ ಮಗಳು, ಅಳಿಯ, ನಮ್ಮ ಕುಟುಂಬ ಎಲ್ಲ ತುಂಬ ಸಂತೋಷವಾಗಿ ಇದ್ದಾರೆ. ಹೊಸಕೊಪ್ಪಲಿನ ಚೌಡೇಶ್ವರಿ ದೇವಿಯ ಶಕ್ತಿ ಈಗ ನಾಡಿನೆಲ್ಲೆಡೆ ಚಿರಪರಿಚಿತವಾಗಿದೆ. ಚೌಡೇಶ್ವರಿ ಅಮ್ಮನವರ ದರ್ಶನ ಪಡೆಯಲು ಹಾಸನ, ಮಂಡ್ಯ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಆಗಮಿಸುತ್ತಾರೆ. ಇಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿ ಅಮಾವಾಸ್ಯೆಯಂದು ವಿಶೇಷ ಪೂಜೆ ನಡೆಸಲಾಗುತ್ತೆ. ಲೋಕ ಸುಭಿಕ್ಷವಾಗಿರಲಿ ಎಂದು ಪ್ರಾರ್ಥನೆ ಮಾಡಲಾಗುತ್ತೆ. ಮಳೆ ಬೆಳೆ ಚೆನ್ನಾಗಿ ಆಗಿ ರೈತರ ಕಲ್ಯಾಣವಾಗಲಿ, ಗಡಿ ಕಾಯುತ್ತಿರುವ ಯೋಧರಿಗೆ
ಶ್ರೀರಕ್ಷೆಯಾಗಲಿ ಎಂದು ಹೋಮ ಯಜ್ಞ ಯಾಗಾದಿಗಳನ್ನ ಮಾಡಿಸಲಾಗುತ್ತೆ. ಇದುವರೆಗೆ ಇಲ್ಲಿಗೆ ಬಂದ ಯಾರನ್ನೂ ಈ ತಾಯಿ ನಿರಾಸೆಗೊಳಿಸಿಲ್ಲ. ಯಾರೂ ಕೂಡ ತಮ್ಮ ಸಮಸ್ಯೆಗೆ ಪರಿಹಾರ ಸಿಗದೆ ವಾಪಸ್ ಹೋದ ಉದಾಹರಣೆಯೇ ಇಲ್ಲ. ಶುದ್ಧ ಮನಸ್ಸಿನಿಂದ ಯಾರು ಪೂಜಿಸಿದರೂ ತಾಯಿ ಅವರಿಗೆ ಜೀವನದ ಎಲ್ಲಾ ಸಮಸ್ಯೆಗಳನ್ನ ದೂರ ಮಾಡಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳಾಗುವಂತೆ ಆಶೀರ್ವಾದಿಸುತ್ತಾಳೆ. ನಾನು ವಿಜಯ್ ಅವಾರಿ ಅಂತ ಕುಂದಗೋಳದಿಂದ ಬಂದಿದ್ದು. ನನ್ನ ಮಗನ ಸಲುವಾಗಿ ಕನ್ಯೆ ಹುಡುಕ್ಲಿಕ್ಕೆ ಹತ್ತಿದ್ವಿ. ಅವ್ರು ಗೌರ್ಮೆಂಟ್ ನೌಕರಿ ಅಂತ ಭಾಳ ತಡ ಆಗ್ಲಿಕ್ಕತ್ತು. ನಾವು ಇಲ್ಲಿ ಬಂದು ಪರಿಹಾರ ಕೇಳಿದ್ವಿ. ಅವರು ಒಂದು ದೋಷ ಇರೋ ಪರಿಹಾರ ಮಾಡಿರಿ ಅಂತ ಹೇಳಿದರು. ಆ ಪ್ರಕಾರ ನಾವು ಬಂದು 2ನೇ ಸಲ ಬಂದು ಇಲ್ಲಿ ದೇವಿಗೆ ಪರಿಹಾರ ಮಾಡಿಸ್ಕೊಂಡು ಇದು ಮಾಡಿದ್ವಿ. ಇವತ್ತು ನಮಗದು ಕನ್ಫರ್ಮ್ ಆಗ್ಯದ. ನಮಗೆ ಅದು ಕೇಳಿದ ಪ್ರಶ್ನೆಗೆ ಉತ್ತರ ಸರಿ ಇತ್ತು. ಅದಕ್ಕೆ ನಾವೆಲ್ಲ ಮಾಡಿಸಿದ್ದೇವೆ. ನೋಡಿದ್ರಲ್ಲ ಹೊಸಕೊಪ್ಪಲಿನ ಶ್ರೀ ಚೌಡೇಶ್ವರಿ ದೇವಿಯ ಮಹಿಮೆ ಎಂಥದ್ದು ಅಂತ. ನಿಮಗೆ ಯಾವುದೇ ರೀತಿಯ ತೊಂದರೆಗಳಾಗಿದ್ರೂ ಸಮಸ್ಯೆಗಳಿದ್ರೂ ಈ ಶ್ರೀ ಕ್ಷೇತ್ರಕ್ಕೆ ಹೋಗಿ ಓಂ ಶ್ರೀಮಾತಾ ಚೌಡೇಶ್ವರಿ ದೇವಿಯೇ ನಮಃ, ಓಂ ನಮಃ ಶಿವಾಯ ಎಂದು ಭಕ್ತಿಯಿಂದ ಬೇಡಿಕೊಂಡರೆ ದೇವಿ ನಿಮ್ಮ ಸಮಸ್ಯೆಗಳಿಗೆ ತ್ರಿಶೂಲದಿಂದ ಲಿಖಿತ ರೂಪದಲ್ಲಿ ಪರಿಹಾರ ಸೂಚಿಸುತ್ತಾಳೆ. ಇನ್ನು ತಡವೇಕೆ, ಹೋಗಿ ತಾಯಿಯ ದರ್ಶನ ಮಾಡಿ ಬನ್ನಿ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ. ನಮಸ್ಕಾರ ವೀಕ್ಷಕರೇ, ಏರ್ಪೋರ್ಟ್ಗೆ ಒಡೆಯರ್ ಹೆಸರು. ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ವೀಕ್ಷಕರೇ, ನಾವು ಗಮನಿಸ್ತಾ ಇದ್ದೀವಿ, ಮೈಸೂರು ವಿಮಾನ ನಿಲ್ದಾಣಕ್ಕೆ ಯಾವ ಹೆಸರು ಸೂಕ್ತ ಅಂತ ಹೇಳಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಹೆಸರನ್ನ ಇಡೋಣ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಪ್ರಸ್ತಾಪ ಆಗಿದೆ. ಅದಾದ ನಂತರ ಬಿಜೆಪಿಯವರು ಅದಕ್ಕೆ